ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಮೊಳಕೆ ಕಾಳುಗಳನ್ನ ಹೇಗೆ ಮೊಳಕೆ ಹೊಡಿಸಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊಳಕೆ ಕಾಳುಗಳನ್ನ 3ರಿಂದ 4 ಸರಿ ವಾಶ್ ಮಾಡಬೇಕು. ನಾನು ತಂದಿರೋ ಮೊಳಕೆ ಕಾಳುಗಳಲ್ಲಿ ಯಾವುದೇ ಗಲೀಜಿದ್ದಿಲ್ಲ. ಆದರೂ ಕೂಡ ನಾನು 2ರಿಂದ 3 ಸರಿ ವಾಶ್ ಮಾಡಿದೆ. ನೋಡಿ, ಸ್ವಲ್ಪನೂ ಗಲೀಜಿಲ್ಲ. ವಾಶ್ ಮಾಡಿ ನೀರು ಹಾಕಿ ನಾನು ಸ್ವಲ್ಪ ಬೆಳಗ್ಗೆನೇ ಹಾಕಿದ್ದೇನೆ ನೆನೆಯೋಕ್ಕೆ ಮೊಳಕೆ ಕಾಳುಗಳನ್ನ. ಇವಾಗ ಬೇರೆ ನೀರು ಹಾಕಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡ್ತಾಯಿದ್ದೀನಿ. ಬೆಳಗ್ಗೆ 11 ಗಂಟೆ ಸುಮಾರು ಹಾಕಿದ್ದೆ ನಾನು. ಸಾಯಂಕಾಲ 7 ಗಂಟೆ ನಂತರ ನೋಡಿದೆ. ನೋಡಿ, ತುಂಬಾ ನೆಂದಿದ್ದು ಮೊಳಕೆ ಕಾಳುಗಳು. ಹೇಗೆ ನೆನೆತೇವಲ್ಲ, ಈ ಥರ ನೆನೆಯಬೇಕು. ಇದನ್ನು ಮಾತ್ರ 2ರಿಂದ 3 ಸರಿ ನಾನು ಕ್ಲೀನ್ ಮಾಡಿದೆ, ಯಾಕಂದರೆ ಕಾಳುಗಳು ಸ್ಮೆಲ್ ಆಗುತ್ತೆ ಅಂತ. ನೋಡಿ, ಇದು ಅವಲಕ್ಕಿ ಕ್ಲೀನ್ ಮಾಡ್ತೀವಲ್ಲ, ಆ ಥರ ಇದೆ ಈ ಪಾತ್ರೆ. ಈ ಪಾತ್ರೆಯಲ್ಲಿ ಕಾಳುಗಳನ್ನೆಲ್ಲ ಹಾಕಿದೆ. ಹಾಕಿ ಒಂದು 20 ನಿಮಿಷ ನೀರು ಹೋಗಬೇಕು, ಕಾಳಲ್ಲಿರೋ ನೀರೆಲ್ಲ ಹೋಗಬೇಕು. ಆವಾಗಲೇ ಕಾಳುಗಳು ಮೊಳಕೆಗಳು ಬರುತ್ತೆ. ಇಲ್ಲಾಂದರೆ ಸ್ಮೆಲ್ ಆಗುತ್ತೆ, ಕಾಳುಗಳು ತುಂಬಾ ಸ್ಮೆಲ್ ಆಗುತ್ತೆ. ಒಂದು 20 ನಿಮಿಷ ಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಬೇಕು. ನಾನು ಯಾವತ್ತೂ ಕಾಟನ್ ಬಟ್ಟೆ ಅದು ಇದು ಯಾವತ್ತೂ ಕಟ್ಟಿಲ್ಲ. ನಾನು ಇದೇ ಥರನೇ ಮಾಡೋದು. ನೋಡಿ, ಈ ಥರ ಕಾಳುಗಳು ನೀರು ಹೋದ್ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬಿಟ್ಬಿಡಬೇಕು. ಬೆಳಗ್ಗೆನೇ ನೋಡಿ, ನೀವೇ ಆಶ್ಚರ್ಯ ಪಡ್ತೀರ. ಇವಾಗ ನೋಡಿ ಕಾಳುಗಳು ಹೇಗೆ ಮೊಳಕೆ ಹೊಡೆದಿವೆ ಅಂತ. ನಾನೇನು ಕಟ್ಟಿಲ್ಲ, ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇನ್ನೂ ಸ್ವಲ್ಪ ನಮಗೆ ಮೊಳಕೆ ಹೊಡಿಬೇಕು ಅಂದರೆ ಇನ್ನೊಂದು 2 ವಾರ ಪ್ಲೇಟ್ ಮುಚ್ಚಿಟ್ರೆ ಆಗುತ್ತೆ. ನೋಡಿ, ಇದು ಹೆಲ್ತ್ಗೂ ಒಳ್ಳೆಯದು. ನೀವು ಇದೇ ಥರ ಮಾಡಿ ಆಯಿತಾ. ನೋಡಿ ಹೇಗೆ ಮೊಳಕೆ ಹೊಡೆದಿದೆ ಅಂತ. ಈ ಥರ ಮಾಡಿ ಒಂದು 2-3 ದಿನ ಬೇಕಾಗುತ್ತೆ ತಿನ್ನೋಕ್ಕೆ. ಹಾಗಾಗಿ ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಬಿಡಿ. ಪಲ್ಯನೂ ಮಾಡ್ಕೋಬೋದು, ಹಂಗೆ ಸಲಾಡ್ ಥರನೂ ಮಾಡ್ಕೋಬೋದು. ಮಾಡ್ಕೊಂಡು ತಿನ್ನಿ ಆಯಿತಾ. ಬಾಯ್ ಫ್ರೆಂಡ್ಸ್.